ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಗೆ ನನ್ನ ವಿರೋಧವೂ ಕೂಡ ಇದೆ. ಶಾಸಕ ಎಸ್ಆರ್ ಶ್ರೀನಿವಾಸ್. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಗೆ ನನ್ನ ವಿರೋಧವೂ ಕೂಡ ಇದೆ. ನಾನು ಅವತ್ತಿನಿಂದಲೂ ವಿರೋಧ ಮಾಡಿಕೊಂಡು ಬರುತ್ತಾ ಇದ್ದೇನೆ. ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುವುದು ಸರಿಯಲ್ಲ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಕಿಡಿಕಾರಿದ್ದಾರೆ. ಗುಬ್ಬಿ ತಾಲೂಕಿನ ಕೊಡಿಯಾಲದಲ್ಲಿ ಹಮ್ಮಿಕೊಂಡಿದ್ದ ನಿಟ್ಟೂರು ಚೇಳೂರು ರಸ್ತೆಗೆ ಸುಮಾರು 20 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ವಿರುದ್ಧ ಮೊದಲಿನಿಂದಲೂ ನಾನು ಕೂಡ ವಿರೋಧ ಮಾಡುತ್ತಾ ಇದ್ದೇನೆ. ನಾನು ಕೂಡ ಸರ್ಕಾರದ ಶಾಸಕನಾಗಿರುವುದರಿಂದ ಪಾದಯಾತ್ರೆಯಲ್ಲಿ ಭಾಗವಹಿಸಲು ಆಗುತ್ತಿಲ್ಲ. ಯಾರು ತಲೆ ಕೆಟ್ಟವರು ಹೇಳುತ್ತಾರೆ ಅಂದ್ರೆ ನಾನು ತಲೆ ಕೆಡಿಸಿಕೊಳ್ಳಲ್ಲ. ನಾನು ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡುತ್ತೇನೆ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಹಾಗೂ ಉಸ್ತುವಾರಿ ಸಚಿವ ಜೊತೆ ಮಾತನಾಡಿದ್ದೇನೆ. ಈ ಕಾಮಗಾರಿ ಬೇಡ, ನಮ್ಮ ತಾಲೂಕಿನ ಜನತೆಗೆ ಸಮಸ್ಯೆಯಾಗುತ್ತದೆ. ಹೇಮಾವತಿ ನಮ್ಮ ಜಿಲ್ಲೆಯಲ್ಲಿ ಜೀವನಾಡಿಯಾಗಿದೆ. ನಮ್ಮ ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡಲು ಬಿಡುವುದಿಲ್ಲ. ಈ ಕಾಮಗಾರಿ ಬೇಡ ಎಂದು ಹೇಳಿದ ಮೇಲೆ ಕಾಮಗಾರಿ ಸ್ಥಗಿತಗೊಂಡಿದೆ ಎಂದರು. ಆಡಳಿತ ಪಕ್ಷದ ಸದಸ್ಯನಾಗಿರುವುದರಿಂದ ಯಾವುದೇ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಆಗಲ್ಲ. ಆದರೆ ಉಪಮುಖ್ಯಮಂತ್ರಿಗಳು ಹಾಗೂ ಉಸ್ತುವಾರಿ ಸಚಿವರು ಸಭೆ ಕರೆದಾಗಲೂ ನಾನು ಕೂಡ ಅಲ್ಲೇ ವಿರೋಧ ಮಾಡಿದ್ದೇನೆ. ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಕಾಮಗಾರಿಗೆ ನನ್ನ ಸಂಪೂರ್ಣ ವಿರೋಧವಿದೆ. ನಾನು ಕೂಡ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸುತ್ತೇನೆ ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಚೇಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಯಮ್ಮ, ಸದಸ್ಯರಾದ ಸಿದ್ದರಾಜು, ಪದ್ಮರಂಗಸ್ವಾಮಯ್ಯ, ಬಸವರಾಜು, ಚಂದ್ರಮ್ಮ, ಮುಖಂಡರಾದ ಶಿವಣ್ಣ, ರಮೇಶ್, ಮಹದೇವಯ್ಯ, ಶಿವನಂಜಪ್ಪ, ನಿರಂಜನಾ ಮೂರ್ತಿ, ಕೆಆರ್ ಕುಮಾರ್, ಗುತ್ತಿಗೆದಾರರಾದ ರಾಮಲಿಂಗಾರೆಡ್ಡಿ ಮುಂತಾದವರು ಉಪಸ್ಥಿತರಿದ್ದರು. ಸ್ಟೇಟ್ ಹೈವೇಲೂ ಕೂಡ ನಾನು ಪ್ರಪೋಸಲ್ ಕೊಟ್ಟಿದ್ದೀನಿ. ತುಮಕೂರಿಂದ ಬುಕ್ಕಾಪಟ್ಟಣವರೆಗೂ ಸ್ಟೇಟ್ ಹೈವೇ ಆಗಿದೆ. ಅದಕ್ಕೂ ಕೂಡ ಪ್ರಪೋಸಲ್ ನಾನು ಬೋರ್ಡಿಗೆ ಕೊಟ್ಟಿದ್ದೀನಿ. ಬೋರ್ಡಲ್ಲಿ ಬಾಲಕೃಷ್ಣ ಅವರು ಅಧ್ಯಕ್ಷರು, ಅವರು ಕೂಡ ಅದನ್ನು ನೀವು ಒಂದು ವರ್ಷ ಮುಂದಿನ ವರ್ಷ ಕೆಲಸ ತೆಗೆದುಕೊಂಡು ಅದನ್ನು ಸ್ಟೇಟ್ ಹೈವೇ ಡೆವಲಪ್ ಮಾಡಿ ಅಂತ ಲೆಟರ್ನೂ ಕೂಡ ಮಾಡಲಿಲ್ಲ ಅಂತಂದರೆ ನಮಗೆ ಹೊಸಕೆರೆವರೆಗೂ ಸ್ವಲ್ಪ ಡ್ಯಾಮೇಜ್ ಇದೆ. ಅದನ್ನು ಕಂಪ್ಲೀಟ್ ಮಾಡ್ತೀನಿ. 6.5 ಕೋಟಿ ರೂಪಾಯಿ ಹಾಕಿದ್ದೀನಿ. ಈಗ ಟೆಂಡ್ರು ಆಗಿದೆ, ಕೆಲಸ ಶುರು ಮಾಡ್ತಾರೆ. ಕೆಲವೆಲ್ಲ ಕೋರ್ಟಲ್ಲಿದ್ದು ಹಿಂದೆ ಲಾಯರ್ ಒಬ್ಬರು ಕೋರ್ಟ್ಗೆ ಹಾಕಿದ್ರು, ಅವ್ರದ್ದು ಕ್ಲಿಯರ್ ಆಗಿದೆ. ಅದು ಕೆಲಸ ಪ್ರಾರಂಭ ಮಾಡ್ತಾರೆ. ಇವೆಲ್ಲ ನಿಧಾನಕ್ಕೆ ಪ್ರಾರಂಭ ಈಗೆಲ್ಲ ಕಂಪ್ಲೀಟ್ ಆಗ್ತದೆ. ಇನ್ನೊಂದು 1.5 ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಆಗ್ತದೆ. ನಾನು MH ಪಟ್ನ ರೋಡ್ನು ಕೂಡ ಇಲ್ಲಿವರೆಗೂ ಸುಮಾರು ಎಷ್ಟು 10 ಕೋಟಿ 16 ಕೋಟಿ ರೂಪಾಯಿ ಹಾಕಿದ್ದೀವಿ. ಎಲ್ಲ ರಸ್ತೆಗಳಿಗೂ ದುಡ್ಡು ಹಾಕಿದ್ದೀವಿ. ಅಪ್ರೂವಲ್ ಆಗ್ತಾವೆ. ಟೆಂಡರ್ ಶುರು ಮಾಡಿದ್ದೀವಿ. ಟೆಂಡರ್ ಆಗ್ತಿದ್ದೀವಿ. ಎಲ್ಲವನ್ನೂ ಕೆಲಸ ಮಾಡ್ತೀವಿ.